ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ 4 ಇಯರ್ಸ್ ಹಿಂದೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೆ, ಬಟ್ ವೀಡಿಯೋಸ್ ಮಾಡೋದನ್ನ ಡಿಸ್ಕಂಟಿನ್ಯೂ ಮಾಡಿದ್ದೆ. ಕೋವಿಡ್ ಬಂತು. ಕೋವಿಡ್ ಆದಮೇಲೆ ವೀಡಿಯೋಸ್ ಮಾಡೋಕ್ಕೆ ಆಗಲಿಲ್ಲ. ಮತ್ತು ಒಂದ್ಸಲ ಡಿಸ್ಕಂಟಿನ್ಯೂ ಆದಮೇಲೆ ತುಂಬ ಗ್ಯಾಪ್ ತೊಗೊಂಡ್ಮೇಲೆ ನನಗೂ ಮಾಡೋಕ್ಕೆ ಏನೋ ಸ್ವಲ್ಪ ಮುಜುಗರ ಎಲ್ಲ ಆಯಿತು. ಸೊ ಬಟ್ ಇವಾಗ ಮತ್ತೆ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಟ್ರಿಪ್ಪಿಂದ ವೀಡಿಯೋಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮುಂದಕ್ಕೆ ಫುಲ್ ಟ್ರಿಪ್ದು ಸ್ವಲ್ಪ ಬಿಟ್ಸ್ ಹಾಕಿದ್ದೀನಿ ಆ್ಯಂಡ್ ಫಸ್ಟ್ ಡೇ ಇದು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಏನಾಯಿತು ಅಂತ. ಪ್ಲೀಸ್ ಡೂ ವಾಚ್ ಆ್ಯಂಡ್ ಲೈಕ್ ಮೈ ವಿಡಿಯೋಸ್. ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಾವು ಹೋಗ್ತಿದ್ದೀವಿ ಎಲ್ಲಿಗೆ ಅಂತ ಕರ್ಕೊಂಡು ಹೋಗ್ತೀವಿ. ಅಶ್ವಿನಿ ಹಾಯ್. ತುಂಬ ಮಾತಾಡ್ತೀವಿ. ಹಲೋ, ಎಲ್ಲಿ ಹೋಗ್ತಿದ್ದೀರಾ? ಮನಾಲಿ. ಅಯ್ಯಯ್ಯೋ, ನಾವು ಎಲ್ಲ ಫ್ರೆಂಡ್ಸ್ ಥರನೇ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ ವೀಡಿಯೋ ಕಳಿಸ್ಕೊಂಡು ಸುಮ್ಮನೆ ಇರ್ತಿದ್ವಿ. ಒನ್ ಫೈನ್ ಡೇ ಮನಾಲಿ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಬಿಕಾಸ್ ಇನ್ 2 ಮಂತ್ಸಲ್ಲಿ ಸ್ನೋ ಎಲ್ಲ ಹೋಗ್ಬಿಡುತ್ತೆ. ನೆಕ್ಸ್ಟ್ ಇಯರೇ ಹೋಗಬೇಕಾಗತ್ತೆ. ಇವಾಗ ಹೋಗ್ಬಿಡೋಣ ಅಂದ್ಕೊಂಡು ಯಾರ್ಯಾರು ಹೋಗೋದು ಅಂತ ಡಿಸೈಡ್ ಆದ್ವಿ. ಎಲ್ಲ ಫ್ರೆಂಡ್ಸ್ ಗ್ರೂಪ್ಸಲ್ಲೆಲ್ಲ ಹಾಕಿ ಯಾರ್ಯಾರು ರೆಡಿ ಇದ್ದಾರೆ ಅಂತ ಅಂದ್ಕೊಂಡು ಕೊನೆಗೆ ನಾವು 4 ಜನ ಅಂತ ಡಿಸೈಡ್ ಆಯಿತು. ನಾನು, ತೇಜು, ಶ್ರುತಿ ಆ್ಯಂಡ್ ಅಶ್ವಿನಿ. ಬಟ್ ತೇಜುಗೆ ಲೀವ್ ಸಿಕ್ಕಲಿಲ್ಲ. ಟಿಕೆಟ್ಸ್ ಎಲ್ಲ ಬುಕ್ ಆಗಿತ್ತು ಅವಳದು, ಬಟ್ ಲೀವ್ ಸಿಕ್ಕಲಿಲ್ಲ ಅಂತ ಅವಳು ಕ್ಯಾನ್ಸಲ್ ಮಾಡಿಕೊಂಡು ವಿ ಮಿಸ್ಟರ್ ಅ ಲಾಟ್. ನಾವು ಹೋಗ್ತಿದ್ದಿದ್ದು ಫೆಬ್ 4th ಇನ್ಫೋಸಿಸಲ್ಲಿ ಒಂದು ಇವೆಂಟ್ ಇತ್ತು, ನೀತಿ ಮೋಹನ್ದು ಕಾನ್ಸರ್ಟ್ ಇತ್ತು. ಸೊ ಆ ಕಾನ್ಸರ್ಟ್ನ ನಾವು ಅಟೆಂಡ್ ಮಾಡಿ ಲಗೇಜಸ್ ಎಲ್ಲ ಅಶ್ವಿನಿ PGಯಲ್ಲಿ ಇಟ್ಟಿದ್ವಿ. ಸೊ ಅಲ್ಲಿಂದನೇ ನೈಟ್ ಹೊರಡೋಣ ಅಂತ ಅಂದ್ಕೊಂಡು ಹೊರಟ್ವಿ ಎಲ್ಲರೂ. ಸೊ ಇನ್ಫೋಸಿಸ್ ಗೇಟ್ 4ಇಂದ ಏರ್ಪೋರ್ಟ್ಗೆ ಬಸ್ಸಸ್ ಇರುತ್ತೆ. ಅಲ್ಲಿಂದ 1-3 hours ತೊಗೊಳುತ್ತೆ. ಲೈಕ್ 3 hours ಅಂತ ಗೂಗಲ್ ಮ್ಯಾಪಲ್ಲಿ ತೋರಿಸ್ತು, ಬಟ್ ನಮಗೆ ತೊಗೊಂಡಿದ್ದು ಒಂದು 2 hours. ಸೊ ನಾವು 12:30ಗೇನೋ ಅಲ್ಲಿಗೆ ಬಂದು ಅಲ್ಲಿ ಯಾವ ಬಸ್ ರೆಡಿ ಇದೆ ಫಸ್ಟ್ ಹೋಗುತ್ತೆ ಅಂತ ವಿಚಾರಿಸ್ಕೊಂಡು ಆ ಬಸ್ಗೆ ಹತ್ತಿದ್ವಿ. ಯಾವಾಗಲೂ ನಾವು ಅಲ್ಲಿ ವಾಕ್ ಮಾಡ್ತಿದ್ವಿ, ನಾನು ಅಲ್ಲಿ PGಯಲ್ಲಿದ್ದಾಗ. ಆ್ಯಂಡ್ ವಿ ಯೂಸ್ ಟು ಸಿ ಆಲ್ ದೋಸ್ ಪೀಪಲ್ ಏರ್ಪೋರ್ಟ್ಗೆ ಅಲ್ಲಿಂದ ಹೋಗ್ತಿರೋನ. ಅವಾಗ ನಾನು ಅಂದ್ಕೊತಿದ್ವಿ ನಾವು ಇಲ್ಲಿಂದ ಈ ಥರ ಹೋಗಬೇಕು ನಾವು ಲಗೇಜ್ ತೊಗೊಂಡು ಅಂತ. ಬಟ್ ಒನ್ ಫೈನ್ ಡೇ ನಾವು ಹೋಗ್ತಿದ್ವಿ. ಸೊ ಎನಿವೆ ನಾವು 3 ಜನ ಹೊರಟ್ವಿ, ಇನ್ನೊಬ್ಬರಿದ್ರು ಬಸ್ಸಲ್ಲಿ. ಸೊ 4 ಜನ ಬಸ್ಸಲ್ಲಿ ಇದ್ದಿದ್ದು. 4 ಜನ ಹೊರಟ್ವಿ. ಏರ್ಪೋರ್ಟ್ ರೀಚ್ ಆದ್ವಿ ಒಂದು 2:30ಗೆ ಅನ್ನೋ ಥರ. ಆ್ಯಂಡ್ ಫಸ್ಟ್ ಟೈಮ್ ನನಗೂ ಅಶ್ವಿನಿಗೂ ಏರ್ಪೋರ್ಟಲ್ಲಿ ಆ್ಯಂಡ್ ಫ್ಲೈಟಲ್ಲಿ ಹೋಗ್ತಾ ಇರೋದು ಫಸ್ಟ್ ಟೈಮ್. ವಿ ವರ್ ಸೂಪರ್ ಎಕ್ಸೈಟೆಡ್. ಶ್ರುತಿ ಹೋಗಿದ್ದಾಳೆ, ಅವಳು ದುಬೈಯಲ್ಲಿ ವರ್ಕ್ ಮಾಡ್ತಿದ್ಲು. ಸೊ ನಾನು ಅಶ್ವಿನಿ ಫುಲ್ ಎಕ್ಸೈಟೆಡ್ ಆಗಿದ್ವಿ. ಆ್ಯಂಡ್ ನನ್ನ ತಲೆಯಲ್ಲಂತೂ ಬರೀ ಚೆಕ್-ಇನ್ದೇ ನಡೀತಿತ್ತು. ಯಾವ ಲಗೇಜ್ದು ಏನಾದರೂ ಪ್ರಾಬ್ಲಮ್ ಆದರೆ ಅದು ತೊಗೊಳಂಗಿಲ್ವ, ಇದು ತೊಗೊಳಂಗಿಲ್ವ, ಇದು ಇಡಬಾರ್ದಾ ಅಂತ ಅಂಥದ್ದೇನೂ ಕ್ಯಾರಿ ಮಾಡ್ತಿರ್ಲಿಲ್ಲ. ಬಟ್ ಆ ಟೆನ್ಷನ್ ಅಂತೂ ಇರುತ್ತಲ್ವ, ಬಿಕಾಸ್ ಎಕ್ಸ್ಟ್ರಾ ಸೆಕ್ಯೂರಿಟಿ, ಸೇಫ್ಟಿ ಮೇಂಟೈನ್ ಮಾಡಿರ್ತಾರೆ ಏರ್ಪೋರ್ಟಲ್ಲಿ ಯಾವಾಗಲೂ. ಸೊ ಅದೊಂದು ಸ್ವಲ್ಪ ನರ್ವಸ್ನೆಸ್ ಇತ್ತು. ಬಟ್ ಏರ್ಪೋರ್ಟ್ ವಾಸ್ ರಿಯಲಿ ನೈಸ್. ನಂಗೆ ಸಕ್ಕತ್ ಇಷ್ಟ ಆಯಿತು ಏರ್ಪೋರ್ಟ್ ಹೋಗಿದ್ದು. ಎನಿವೆ ಟಿಕೆಟ್ನ ತೋರಿಸಿ ಒಳಗೆ ಹೋಗಿ ಒಂದು ರೀಲ್ ಮಾಡಿದ್ವಿ ಇನ್ಸ್ಟಾಗ್ರಾಮ್ಗೆ, ಟ್ರಾನ್ಸ್ಫಾರ್ಮೇಷನ್ ರೀಲ್ ಮಾಡೋಣ ಅಂತ. ಬಟ್ ನಮ್ಗದು ಮಾಡೋಕ್ಕೆ ಆಗಿಲ್ಲ. ಮನಾಲಿಯಲ್ಲಿ ನಮ್ಗೆ ನೆನಪೇ ಆಗಿಲ್ಲ. ಎನಿವೆ ಸೊ ನಾವು ಹೋದ್ವಿ. ಆ್ಯಂಡ್ ನಂದಿದ್ದು ಆಕಾಶ ಹೇರ್, ಅವ್ರದ್ದಿದ್ದು ಇಂಡಿಗೋ. ಸೊ ನಾನು ನನ್ನ ಲಗೇಜ್ ಚೆಕ್-ಇನ್ ಮಾಡೋಕ್ಕೆ ಹೋದೆ. ನನ್ನ ಲಗೇಜ್ ಚೆಕ್-ಇನ್ ಮಾಡಿ ನಾನು ಒಳಗೋಗಿ ಎಷ್ಟೊತ್ತವರೆಗೂ ವೆಯ್ಟ್ ಮಾಡಿದ್ರು ಅವ್ರು ಬಂದಿರಲಿಲ್ಲ. ಅವರಿಬ್ರದ್ದು ಆಗಬೇಕಲ್ವ. ಸೊ ಜಸ್ಟ್ ರೋಮಿಂಗ್ ಅದು ಇದು ನೋಡಿಕೊಂಡು ಅಲ್ಲಿ ಲಾಂಚು ಇತ್ತು, ನೋಡಿದೆ. ಬಟ್ ನಾವು ಆ್ಯಕ್ಸೆಸ್ ತೊಗೊಳಕ್ಕೆ ನಮಗೆ ಟೈಮ್ ಇರಲಿಲ್ಲ. ಸೊ ಅವ್ರು ಬಂದರು ಆ್ಯಂಡ್ ಸ್ವಲ್ಪ ಟಿಕೆಟ್ದು ಫೋಟೋ ಅದು ಇದು ತೊಗೊಂಡು ದೆನ್ ಬೋರ್ಡಿಂಗ್ ಪಾಸ್ದು ಹೋದ್ವಿ. ನಂದು ಆಕಾಶ ಹೇರಿದಿಂದ ನಾನು ಒಬ್ಬಳೇ ಹೋಗಬೇಕಿತ್ತು. ಸೊ ನಾನು ಒಬ್ಬಳೇ ಹೋದೆ. ಅವ್ರದ್ದು ಇಂಡಿಗೋ ಆ್ಯಂಡ್ ಅವ್ರ ಫ್ಲೈಟು 5 o'clock ಇತ್ತು. ಬಟ್ ಅವ್ರದ್ದು ಪುಣೆಯಲ್ಲಿ ಸ್ಟಾಪ್ ಇತ್ತು, ನಂದು ಡೈರೆಕ್ಟ್ ಫ್ಲೈಟ್ ಇತ್ತು. ಸೊ ಪುಣೆಯಲ್ಲಿ ಸ್ಟಾಪ್ ಇತ್ತು ಅವ್ರಿಗೆ. ನನಗೆ ಫಸ್ಟ್ ಟೈಮ್ ಆಗಿದ್ದರಿಂದ ವೀವ್ ನೋಡ್ತಾ ಇದ್ದರೆ ಎಲ್ಲಾದ್ರದ್ದು ವೀಡಿಯೋ ಮಾಡೋಣ ಅಂತ. ಸೊ ನೈಟ್ ನಾವು ಹೊರಟಿದ್ದು 5ಗೆ. ಸೊ ನನಗೆ ನೈಟ್ ವಿಷನ್ನು ಸಿಕ್ತು ಆ್ಯಂಡ್ ಅರ್ಲಿ ಮಾರ್ನಿಂಗ್ ಸನ್ರೈಸ್ದು ಸಿಕ್ತು. ಆ್ಯಂಡ್ ಐ ರಿಯಲಿ ಲೈಕ್ಡ್ ವಿಂಡೋ ಸೀಟ್ ಇದ್ದಿದ್ದರಿಂದ ನಂಗೆ ಸಖತ್ ಖುಷಿ ಆಯಿತು ಅಲ್ಲಿ ಕೂತ್ಕೊಳ್ಳೋಕ್ಕೆ. ಆ್ಯಂಡ್ ನಂಗೆ ಫ್ಲೈಟ್ ಜರ್ನಿನೂ ನನಗೇನೂ ಹಿಂಸೆ ಥರ ಏನು ಅನಿಸಿಲ್ಲ, ಫುಲ್ ಖುಷಿಯಾಗೇ ಹೋದೆ. ದ ಓನ್ಲಿ ಥಿಂಗ್ ಇಸ್ ದಟ್ ಸೌಂಡ್, ಅದೊಂದು ಸ್ವಲ್ಪ ನಂಗೆ ತಲೆನೋವು ಬಂತು ಅಂದ್ಬಿಟ್ರೆ ಐ ರಿಯಲಿ ಲೈಕ್ಡ್. ಸಖತ್ ಖುಷಿ ಆಯಿತು ನನಗೆ ಫ್ಲೈಟಲ್ಲಿ ಹೋಗಿದ್ದು. ಆ್ಯಂಡ್ ನಾನು ಬೇಗ ಲ್ಯಾಂಡ್ ಆದೆ, ಅದೊಂದೇ ನಂಗೆ ಪ್ರಾಬ್ಲಮ್ ಆಗಿದ್ದು. ಬಿಕಾಸ್ ನಾನು ಅವ್ರಿಗೆ ವೆಯ್ಟ್ ಮಾಡಬೇಕಿತ್ತು. ಇಲ್ಲಿಗೆ ನಾವು ಹೋಗಿದ್ದು ಫಸ್ಟ್ ಡೇ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ಆಫ್ ದ ಲಾಟ್ ಆಫ್ ಥಿಂಗ್ಸ್ ದಟ್ ಹ್ಯಾಪನ್ಡ್ ಅರೌಂಡ್. ನಮಗೆ ರೂಮ್ ಮಾಡೋಕ್ಕೆ ಗೊತ್ತಾಗಿಲ್ಲ, ಅಥವಾ ಏನೋ ಫುಲ್ ಸುಸ್ತಾಗಿ ಹೋಗಿದ್ವಿ. ಅವತ್ತು ಎಲೆಕ್ಷನ್ ಇತ್ತು. ಸೊ ನಾವು ಏನು ಇಟಿನರಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ, ಅದು ಯಾವುದೂ ವರ್ಕೌಟ್ ಆಗಿಲ್ಲ.
ಹಂಗಾಗಿ ತುಂಬ ಡಿಸ್ಟರ್ಬೆನ್ಸ್ ಇತ್ತು, ಕನ್ಫ್ಯೂಷನ್ಸ್ ಇತ್ತು. ಆ್ಯಂಡ್ ಆಲ್ಸೋ ಫಸ್ಟ್ ಟೈಮ್ ನಾನು ವ್ಲಾಗ್ ಮಾಡ್ತಾ ಇದ್ದಿದ್ದರಿಂದ ಸ್ವಲ್ಪ ಹೆವಿ ಶೈನೆಸ್ ಕೂಡ ಇತ್ತು ನನಗೆ. ಸೊ ಪಬ್ಲಿಕಲ್ಲಿ ನನಗೆ ಮೊಬೈಲ್ ಓಪನ್ ಮಾಡಿ ವೀಡಿಯೋ ಮಾಡೋಕ್ಕೆ ಅಥವಾ ನಮ್ಮ ವೀಡಿಯೋಸ್ ನಾವು ಮಾಡ್ಕೊಳ್ಳೋಕ್ಕೆ, ಸುಮ್ಮನೆ ನಾನು ಏನಾದರೂ ಅದು ಇನ್ಫಾರ್ಮೇಷನ್ ಕೊಡೋದಕ್ಕೂ ನಂಗೆ ಸಖತ್ತು ಶೈ ಥರ ಫೀಲ್ ಆಗ್ತಿತ್ತು. ಹಾಗಾಗಿ ನಾನು ಫಸ್ಟ್ ಡೇ ನನಗೇನು ಮಾಡೋಕ್ಕಾಗಿಲ್ಲ. ಹಾಗಾಗಿ ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬಿಕಾಸ್ ಐ ಫೀಲ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಡೆಲ್ಲಿ ಫಸ್ಟ್ ಡೇ ನಮ್ಗೆ ಆಗಿದ್ದು ಏನಾಯ್ತಂದರೆ, ನಾನು 7:20 ರೀಚ್ ಆದೆ ಡೆಲ್ಲಿ. ರೀಚ್ ಆದೆ. ನನ್ನ ಫ್ರೆಂಡ್ಸ್ ಬಂದು 11:30 ರೀಚ್ ಆಗೋ ಥರ ಇತ್ತು. ಅವ್ರದ್ದು ಪುಣೆ ಒಂದು ಸ್ಟಾಪ್ ಇತ್ತು. ಸೊ ನಾನು ರೀಚ್ ಆದೆ. ನನ್ನ ಮೊಬೈಲ್ ಲಗೇಜೆಲ್ಲ ಕಲೆಕ್ಟ್ ಮಾಡಿಕೊಂಡೆ. ಅರೌಂಡ್ 8ವರೆಗೂ ಹೆಂಗೋ ಟೈಮ್ ಪಾಸ್ ಮಾಡಿದೆ. ಅದಾದಮೇಲೆ ಫುಲ್ ನನಗೇನು ಮಾಡಬೇಕು ಗೊತ್ತಾಗಿಲ್ಲ. ಏರ್ಪೋರ್ಟಿಂದ ಆಚೆನೂ ಬರೋಕ್ಕಾಗಲ್ಲ, ಲೈಕ್ ಎಲ್ಲಿ ಹೋಗ್ಬೇಕಂತ ನಂಗೆ ಗೊತ್ತಿಲ್ಲ. ಸೊ ಏನು ಮಾಡಿದೆ ಅಂದರೆ, ನನ್ನ ಲಗೇಜ್ ಮತ್ತು ನಂದು ಬ್ಯಾಕ್ ಪ್ಯಾಕ್ ಎರಡನ್ನೂ ಸುಮ್ಮನೆ ಕೈ ಹಿಡ್ಕೊಂಡು ಅಲ್ಲಿ ಚೇರ್ಸ್ ಇರುತ್ತಲ್ಲ ಅಲ್ಲಿ ಕುತ್ಕೊಂಡು ನಿದ್ದೆ ಮಾಡಿಬಿಟ್ಟೆ. ನಾನು ಎರಡನ್ನೂ ಗಟ್ಟಿಯಾಗಿ ಕೈಯಲ್ಲಿ ಹಿಡ್ಕೊಂಬಿಟ್ಟು ನಿದ್ದೆ ಮಾಡಿ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮೊಬೈಲ್ ಚಾರ್ಜಿಗೆ ಹಾಕಿದ್ದೆ. ಆವಾಗ ಸ್ವಲ್ಪ ಎಚ್ಚರ ಆಯಿತು, ಮೊಬೈಲ್ ಅದು ಇದು ನೋಡ್ಕೊಂಡಿದ್ದೆ. ಅದಾದಮೇಲೆ ಒಂದು 2 hours ಐ ಟ್ರೈ ಟು ಸ್ಲೀಪ್. 1 hour ಆದರೂ ನಿದ್ದೆ ಮಾಡಿದ್ದೀನಿ. ಅದಾದಮೇಲೆ ಒಂದು ನೇಪಾಳ್ಗೆ, ಅಯೋಧ್ಯೆ ಮತ್ತು ನೇಪಾಳ್ಗೆ ಒಂದು ಟ್ರಿಪ್ ಹೋಗ್ತಿದ್ರು ಸ್ವಲ್ಪ ಎಲ್ಡರ್ಲಿ ಪೀಪಲ್, ಅರೌಂಡ್ 60+ ಆ ಥರದವ್ರಿಗೆ. ಯಾವುದೋ ಒಂದು ಯಾರೋ ಒಂದು ಕಮ್ಯುನಿಟಿ ಕಡೆಯಿಂದನೇ ಏನೋ ಒಂದು ಟ್ರಿಪ್ ಬಂದಿದ್ರು ಅವರು. ಸೊ ಅವ್ರು ತುಂಬ ಜನ ಬಂದಾಗ ಅವ್ರು ನನ್ನ ಪಕ್ಕ ಬಂದು ಕೂತ್ಕೊಂಡಾಗ ಸೌಂಡ್ ಆಯ್ತು ಅಂತ ನಂಗೆ ಎಚ್ಚರ ಆದೆ. ಅವ್ರ ಜೊತೆ ಮಾತಾಡ್ಕೊಂಡಿದ್ದೆ. ಆ್ಯಂಡ್ ಅದಾದಮೇಲೆ ನನ್ನ ಫ್ರೆಂಡ್ಸ್ ಬಂದರು. ಸೊ ನಾನು ಬೇರೆಯವ್ರು ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದೆ, ಏರ್ಪೋರ್ಟಿಂದ ನಿಮಗೆ ಟ್ಯಾಕ್ಸಿ ಸಿಗುತ್ತೆ, ಗೌರ್ಮೆಂಟ್ ಟ್ಯಾಕ್ಸಿ. ನೀವು ಎಲ್ಲಿಗೆ ಅಂತ ಹೇಳಿದ್ರೆ ಅವ್ರು ಇಷ್ಟು ಚಾರ್ಜ್ ಆಗುತ್ತೆ ಅಂತ ಹೇಳ್ತಾರೆ. ನೀವು ಅದನ್ನು ಅಲ್ಲೇ ಪೇ ಮಾಡಿಬಿಟ್ಟು ನೀವು ಆ ಟ್ಯಾಕ್ಸಿಲಿ ಹೋಗ್ಬೋದು, ಅವ್ರು ಕಳಿಸ್ತಾರೆ ಅಂತ. ಸೊ ನಾವು ಪ್ಲ್ಯಾನ್ ಮಾಡ್ಬೇಕಾದ್ರೆ ಏನು ಅಂದ್ಕೊಂಡಿದ್ವಿ, ಡೆಲ್ಲಿಗೆ ಹೋಗಬೇಕಾದ್ರೆ ಫಸ್ಟ್ ಡೇ ನಮ್ದು ಇಟ್ಕೊಂಡಿದ್ದೆ ಸರೋಜಿನಿ ಮಾರ್ಕೆಟ್ ಹೋಗೋಣ. ಬಿಕಾಸ್ ಮನಾಲಿ ಹೋಗ್ತಿದ್ದಿದ್ದು ನಾವು. ಮನಾಲಿಗೆ ಹೋಗಿ ನಾವು ವಿಂಟರ್ವೇರ್ ಏನೂ ಪರ್ಚೇಸ್ ಮಾಡಿರಲಿಲ್ಲ. ಬಿಕಾಸ್ ಸರೋಜಿನಿ ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡಬೇಕಿತ್ತು. ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ತುಂಬ ಯೂಸ್ ಮಾಡ್ತಿದ್ದೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ತುಂಬ ವೀಡಿಯೋಸ್ ನೋಡಿದ್ರಿಂದ ಸರೋಜಿನಿ ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡೋಣ ಅನ್ನೋ ತಲೆಯಲ್ಲಿತ್ತು. ಹಾಗಾಗಿ ನಾವು ವಿಂಟರ್ವೇರ್ ಏನೂ ಅಷ್ಟು ಪರ್ಚೇಸ್ ಮಾಡಿರಲಿಲ್ಲ. ಫಸ್ಟ್ ಡೇನೇ ಸರೋಜಿನಿ ಮಾರ್ಕೆಟ್ ಹೋಗಿ ಹೇಗಿದೆ ಅಂತ ನೋಡೋಣ. ನೆಕ್ಸ್ಟ್ ಡೇ ಆಗ್ರಾ, ನೆಕ್ಸ್ಟ್ ಡೇ ಡೆಲ್ಲಿ ಸೈಟ್ ಸೀಯಿಂಗ್ ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಫಸ್ಟ್ ಡೇ ನಾವು ಹೋಗ್ತೀವಿ. ಎಲೆಕ್ಷನ್ ಅವತ್ತು ನಮ್ಗೆ ಎಲೆಕ್ಷನ್ ಅಂತ ಮುಂಚೆ ಗೊತ್ತಿರಲಿಲ್ಲ. 1.5 month ಮುಂಚೆನೇ ನಾವು ಟಿಕೆಟ್ಸ್ ಎಲ್ಲ ಬುಕ್ ಮಾಡಿಬಿಟ್ಟಿದ್ವಿ. ಹಂಗಂಗೆ ಅವಾಗೇನು ಅನೌನ್ಸ್ ಆಗಿರಲಿಲ್ಲ. ಸೊ ನಾವು ಹೋಗ್ತೀವಿ, ನಾವು ಸರೋಜಿನಿ ಮಾರ್ಕೆಟ್ ಹತ್ರ ರೂಮ್ ಮಾಡೋಣ ಅಂದ್ಕೊಂಡಿರ್ತೀವಿ. ಬಿಕಾಸ್ ನಾನು ಮ್ಯಾಪಲ್ಲಿ ನೋಡಿದೆ, ಗೂಗಲ್ ಮ್ಯಾಪಲ್ಲಿ. ಹೇಗಂದರೆ ಇಲ್ಲಿ ಏರ್ಪೋರ್ಟ್ ಇದೆ, ಇಲ್ಲಿ ಸರೋಜಿನಿ ಮಾರ್ಕೆಟ್ ಇದೆ, ಈ ಕಡೆ ಸೈಟ್ ಸೀಯಿಂಗ್ ಪ್ಲೇಸಸ್ ಇದೆ. ಲೈಕ್ ಐ ಫೀಲ್ ಸರೋಜಿನಿ ಮಾರ್ಕೆಟ್ ಇಸ್ ದ ಮಿಡಲ್ ಪ್ಲೇಸ್. ಸೊ ಅಂದ್ಕೊಂಡೆ ಅಲ್ಲಿ ಬುಕ್ ಮಾಡಿದ್ರೆ ನಮಗೆ ನೆಕ್ಸ್ಟ್ ಡೇ ಸೈಟ್ ಸೀಯಿಂಗ್ ಎಲ್ಲ ಮಾಡೋಕ್ಕೆ ಡೆಲ್ಲಿಯಲ್ಲಿ ಈಸಿ ಆಗುತ್ತೆ ಅಂತ. ಮತ್ತು ನಾನು ಯಾವುದೋ ವೀಡಿಯೋ ನೋಡಿದ್ದೆ, ಸರೋಜಿನಿ ಮಾರ್ಕೆಟ್ ಹತ್ರ ಅವರು ರೂಮ್ ಮಾಡಿದ್ರು ಅಂತ ಹೇಳಿದರು. ಓಕೆ, ರೂಮ್ ಅವೈಲೇಬಲ್ ಇರುತ್ತೆ ಅಂತ ಅಂದ್ಕೊಂಡು ಓಕೆ ನಾವು ಅಲ್ಲಿ ಮಾಡ್ತೀವಿ ಅಂತ ಅಂದ್ಕೊಂಡ್ವಿ. ಅದಾದಮೇಲೆ ಅವ್ರು ಹೇಳಿದ್ರು ಸರೋಜಿನಿ ಮಾರ್ಕೆಟ್ ಹತ್ರ ನಿಮ್ಗೆ ರೂಮ್ಗಳು ಸಿಗಲ್ಲ, ಬಿಕಾಸ್ ಇಟ್ಸ್ ನಾಟ್ ಅ ರೆಸಿಡೆನ್ಷಿಯಲ್ ಏರಿಯಾ, ನೀವು ಮಹಿಪಾಲ್ಪುರಲ್ಲಿ ಮಾಡಬೇಕು ಅಂತ. ಸರಿ, ನಾವು 3 ಜನ. ಸೊ ನಾವು ಅಲ್ಲಿ ಡಿಸ್ಕಸ್ ಮಾಡಿಕೊಂಡು ಅವ್ರು ಹೇಳಿದ್ದಕ್ಕೆ ಏರ್ಪೋರ್ಟಲ್ಲಿ ಟ್ಯಾಕ್ಸಿ ಗೌರ್ಮೆಂಟ್ ಅಂತ ಹೇಳಿದ್ರು. ಗೌರ್ಮೆಂಟ್ ಟ್ಯಾಕ್ಸಿ ಅಲ್ಲ, ಗೌರ್ಮೆಂಟ್ ಅದು ನಂಬೋದು ಅಂದ್ಬಿಟ್ಟು ಓಕೆ ಮಹಿಪಾಲ್ಪುರಲ್ಲೇ ನಾವು ರೂಮ್ ಮಾಡ್ತೀವಿ ಅಂತ ಅಲ್ಲಿಗೆ ತೊಗೊಂಡ್ವಿ. ಅಲ್ಲಿ 400 ಏನೋ ನಮಗೆ ತೊಗೊಂಡು ಟ್ಯಾಕ್ಸಿ ಹತ್ತಿದ್ವಿ. ನಾವು ರೂಮ್ ಮಾಡಬೇಕಂತ ಹೇಳಿದ್ವಿ. ನಾವು ರೂಮ್ ಹಂಗಂತ ಹೇಳಿದ್ದೆ. ಇದು ಟ್ಯಾಕ್ಸಿ ಡ್ರೈವರ್ ಮತ್ತು ಇನ್ನೊಬ್ರು ಯಾರೋ ಅವರು ಟ್ಯಾಕ್ಸಿ ಇದ್ದವ್ರೆ, ಬಟ್ ಅವರಾಗಿ ಏನು ಅಂತ ನಂಗೆ ಗೊತ್ತಿಲ್ಲ. ಅವರು ಜೊತೆಗೆ ಬಂದರು. ಆಮೇಲೆ ಮಹಿಪಾಲ್ಪುರಲ್ಲಿ ಒಂದು ರೂಮ್ ತೋರಿಸಿದ್ರು. ಅದೇನು ತುಂಬ ಡಿಸ್ಟೆನ್ಸ್ ಇರಲಿಲ್ಲ, ಏರ್ಪೋರ್ಟಿಂದ ಅರೌಂಡ್ ಒಂದು 3-4 kilometers ಹೋಗಿದ್ದೀವಿ ಅಷ್ಟೇ ನಾವು. ಅಲ್ಲೊಂದು ತೋರಿಸಿದ್ರು, ಅದು ನಮ್ಗೆ ಇಷ್ಟ ಆಗಿಲ್ಲ. ಮತ್ತು ತುಂಬ ದೂರ ಬೇರೆ ತೋರಿಸ್ತಿತ್ತು ಸರೋಜಿನಿ ಮಾರ್ಕೆಟ್, 6-7 kilometers ಅಂತ ತೋರಿಸ್ತು. ನಮ್ಗೆ ಅವ್ರು 4 kilometers ಹೇಳಿದ್ರಲ್ವಾ ಅಂತ ಹೇಳ್ಬಿಟ್ಟು ನಾವು ಇಲ್ಲ, ಇದು ನಮಗೆ ಓಕೆ ಆಗಿಲ್ಲ ಅಂತ ಹೇಳಿದ್ವಿ. ಇನ್ನೊಂದು ಹೋಟೆಲಿಗೆ ಕರ್ಕೊಂಡೋದ್ರು. ನಮ್ಗೆ ಅದು ಸ್ವಲ್ಪ ಆ ಹೋಟೆಲ್ ಅಂತೂ ಆಲ್ಮೋಸ್ಟ್ ಇನ್ಸೈಡ್ ಏರಿಯಾ ಇತ್ತು. ಆ್ಯಂಡ್ ಅದು ಒಂಥರ ನನಗೆ ಡೆಲ್ಲಿ ಅಂತಲೇ ಅನಿಸ್ತಿಲ್ಲ. ನಮ್ಗೆ ವೈಬ್ ಆ ಪ್ಲೇಸ್ ಇದೆಲ್ಲ ಏರ್ಪೋರ್ಟ್ ಹತ್ರನೇ ಇರೋದು, ಬಟ್ ನಮ್ಗೆ ಡೆಲ್ಲಿ ಅಂತಲೇ ಅನಿಸ್ತಿಲ್ಲ. ಅದೇನಕ್ಕೂ ಗೊತ್ತಿಲ್ಲ. ಏರ್ಪೋರ್ಟ್ ಹತ್ರ, ಡೆಲ್ಲಿ ಏರ್ಪೋರ್ಟ್ ಹತ್ರ ಇಟ್ ಡಸಂಟ್ ಫೀಲ್ ಲೈಕ್ ಇಟ್ಸ್ ಅ ಕ್ಯಾಪಿಟಲ್ ಆಫ್ ಇಂಡಿಯಾ. ನಂಗೆ ಹಂಗೆ ಅನಿಸಿದ್ದು. ಸೊ ನಮಗೆ ಆ್ಯಕ್ಚುಲಿ ನಾವು ಆ ಹೋಟೆಲ್ ನಮ್ಗೆ ಲೈಕ್ ಹೆಂಗಂದರೆ ಹೋಟೆಲ್ ಇದೆ, ಮಿಕ್ಕಿದ್ದೆಲ್ಲ ಏನೋ ಒಂದು ಹಳ್ಳಿ ಪ್ಲೇಸ್ ಥರ ಇದೆ. ಅಲ್ಲಿ ಯಾವುದೂ ಹೋಟೆಲ್ಸ್ ಕಾಣಿಸ್ತಾ ಇಲ್ಲ, ಏನೂ ಕಾಣಿಸ್ತಾ ಇಲ್ಲ. ಅಲ್ಲಿ ಹೇಗೆ 3 ಜನ ಹುಡುಗಿರು ನಾವು ರೂಮ್ ಮಾಡೋದು ಅಂತ ನಮಗೆ ಭಯ ಆಯಿತು. ಸರಿ ನಾವು ಅಲ್ಲಿ ಬೇಡ ಅಂದ್ವಿ. ಮತ್ತೆ ಅವ್ರು ಏನು ಮಾಡಿದ್ರು, ಏರ್ಪೋರ್ಟ್ ಹತ್ರನೇ ಕರ್ಕೊಂಡು ಬಂದ್ರು, ಇನ್ನೊಂದು ಹೋಟೆಲ್ ತೋರಿಸ್ತೀವಿ ಅಂತ. ನಾವು ಇಲ್ಲ, ನಮಗೆ ಸರೋಜಿನಿ ಮಾರ್ಕೆಟ್ ಆ ಹೋಟೆಲ್ ತೋರಿಸಿದ್ಮೇಲೆ ವಿ ವರ್ ಲೈಕ್ ಒಂಥರ ಪ್ಯೂರ್ ಪ್ರೆಷರಿಗೆ ಬರ್ತಾ ಇದ್ದೀವಿ ಅಂತ ನಮ್ಗೆ ಅನ್ನಿಸ್ತು. ನನಗಂತೂ ಮೊದಲೇ ನಂಗೆ ಅಲ್ಲಿ ಹೋದಾಗ ಅರ್ಥ ಆಯಿತು, ನಂಗೆ ಸ್ವಲ್ಪ ಟ್ರಸ್ಟ್ ಇಶ್ಯೂಸ್ ಜಾಸ್ತಿ ಇದೆ ಅಂತ. ಸೊ ಅವರು ಜಾಸ್ತಿ ಪ್ರೆಷರ್ ಆಗ್ತಿದ್ರು. ಹೋಟೆಲ್ ನಾವೇ ಹೇಳ್ತಾ ಇದ್ದೀವಿ ಅವ್ರಿಗೆ ಸರೋಜಿನಿ ಮಾರ್ಕೆಟ್ ಹತ್ರ ನಮ್ಮನ್ನು ಬಿಡಿ, ನಾವು ಅಲ್ಲಿ ನೋಡ್ಕೊತೀವಿ ಅಂತ. ಬಟ್ ದೇ ಆರ್ ನಾಟ್ ರೆಡಿ ಟು ಲೀವ್. ಆವಾಗ ಅವರು ನಾವು ಹೇಳಿದ್ರು ಬಿಡ್ತಾ ಇಲ್ಲ ಅಂತ ನಂಗೆ ಸ್ವಲ್ಪ ಅವ್ರ ಮೇಲೆ ನಂಬಿಕೆನೇ ಬರ್ತಾ ಇಲ್ಲ.
ಸರಿ ಅಂತ ಹೇಳ್ಬಿಟ್ಟು ನಾವು ಸೆಕೆಂಡ್ ಹೋಟೆಲಿಂದ ಅವ್ರು ಹೇಳಿದ್ರು ಸರೋಜಿನಿ ಮಾರ್ಕೆಟ್ ಕರ್ಕೊಂಡು ಹೋಗ್ತೀವಿ, ಅಲ್ಲೇ ಬಿಡ್ತೀನಿ ಅಂತ. ಬಟ್ ಸ್ಟಿಲ್ ದೇ ಡಿಂಟ್ ಲೀವ್ ಅಲ್ಲಿ ನಮ್ಮನ್ನ. ಮತ್ತೆ ಏರ್ಪೋರ್ಟ್ ಹತ್ರ ಕರ್ಕೊಂಡು ಬಂದರು. ಇಲ್ಲಿ ಏರ್ಪೋರ್ಟ್ ಎಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಗೆ ಕರ್ಕೊಂಡು ಬಂದು ಏರ್ಪೋರ್ಟ್ ಮುಂದೆ ಒಂದು ಹೋಟೆಲ್ ಇತ್ತು, ಏರ್ಪೋರ್ಟ್ ಹೋಟೆಲ್ ಡೆಲ್ಲಿ ಅಂತ ಅದ್ರ ನೇಮ್. ಸೊ ಆ ಹೋಟೆಲ್ ತೋರಿಸಿದ್ರು. ದ್ಯಾಟ್ ಹೋಟೆಲ್ ವಾಸ್ ಗುಡ್. ಆ್ಯಂಡ್ ಆಲ್ಸೋ ಅಲ್ಲಿ ನಮ್ಗೆ ಹೆಂಗೆ ಹೇಳ್ತಂದರೆ ಇದು ಫ್ಯಾಮಿಲಿ ಹೋಟೆಲ್, ಹಂಗೆ ಲೈಕ್ ದೇ ಆರ್ ಮೇಕಿಂಗ್ ಶೋರ್ ದಟ್ ನಮಗೆ ಗೊತ್ತಾಗುತ್ತೆ ಇದು ಫ್ಯಾಮಿಲಿ ಹೋಟೆಲ್ ಅಂತ. ಸೊ ನಮ್ಗೆ ಅವಾಗ ಸ್ವಲ್ಪ ಡೆಲ್ಲಿಯಲ್ಲಿ ಏನು ಹಿಂಗೆ ಹೇಳ್ತಾರೆ, ಬಿಕಾಸ್ ನಮಗೆ ಆಬ್ವಿಯಸ್ಲಿ ಎಲ್ಲ ಹೋಟೆಲ್ಸು ಫ್ಯಾಮಿಲಿ ಸ್ಟೇ ಆಗೋ ಥರ ಹೋಟೆಲ್ಸೇ ಇರುತ್ತೆ ಅನ್ನೋ ಥರನೇ ನಮ್ಮ ತಲೆಯಲ್ಲಿ. ಸೊ ಅದನ್ನು ಪ್ರೆಷರಾಗಿ ಹೇಳ್ತಾರೆ, ಇದು ಆ ಥರ ಈ ಥರ ಹೋಟೆಲೆಲ್ಲ ಫ್ಯಾಮಿಲಿ ಹೋಟೆಲ್. ಸೊ ಅದು ಸ್ವಲ್ಪ ಬೇರೆ. ಓಕೆ, ಇಷ್ಟೊಂದು ಹೇಳ್ತಾರೆ ಅಂದರೆ ಡೆಲ್ಲಿ ಆಬ್ವಿಯಸ್ಲಿ ಎಲ್ಲರೂ ಹೇಳ್ತಾರೆ ನಮಗೆ ಡೆಲ್ಲಿ ಸೇಫ್ ಪ್ಲೇಸ್ ಅಲ್ಲ, ಹುಷಾರಾಗಿರಿ ಅಂತ. ಸೊ ಅಷ್ಟು ಪ್ರೆಷರ್ ಹಾಕಿ ಫ್ಯಾಮಿಲಿ ಹೋಟೆಲ್ ಅಂತ ಹೇಳ್ಬೇಕಾದ್ರೆ ಓಕೆ ಅಂತ ನಾವು ಅಂದ್ಕೊಂಡ್ವಿ. ಬಟ್ ಸ್ಟಿಲ್ ನಮಗೆ ಆ ಕ್ಯಾಬ್ ಡ್ರೈವರ್ ನಮ್ಮನ್ನು ಬಿಡ್ತಾ ಇಲ್ಲ ಸರೋಜಿನಿ ಮಾರ್ಕೆಟ್ ಎಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಇನ್ನೊಂದ್ಸಲ ಅಲ್ಲಿ ನೋಡಬೇಕು ಅಂತ. ಸರಿ ಅಂತ ಹೋಟೆಲ್ ನೋಡಿದ್ವಿ, ಎಲ್ಲ ಮಾತಾಡಿದ್ವಿ. ಮತ್ತು ನನಗೆ ಯಾಕೋ ಮನ್ಸಿಗೆ ಸರಿ ಹೋಗ್ತಾನೆ ಇರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಸರೋಜಿನಿ ಮಾರ್ಕೆಟ್ ಒಂದ್ಸಲ ನೋಡ್ಕೊಣ ಅಂತ ಅವ್ರ ಕ್ಯಾಬ್ ಡ್ರೈವರ್ಗೆ ನಮ್ಗೆ ಅಲ್ಲಿಗೆ ಡ್ರಾಪ್ ಮಾಡಿ ಅಂತ ಹೇಳಿದ್ರು. ಅವ್ರು ಎಕ್ಸ್ಟ್ರಾ ಕೊಡಬೇಕು ನೀವು ಅಂತ ಹೇಳಿದ್ರು. ನಾವು ಈ ಹೋಟೆಲೆಲ್ಲ ತೋರಿಸಿ ಅಂತಲೇ ನಿಮ್ಗೆ ಕೇಳಿಲ್ಲ, ನೀವೇ ಕರ್ಕೊಂಡು ಬಂದಿರೋದು ಹಂಗೆ ಹಿಂಗೆ. ಇಲ್ಲ ಎಕ್ಸ್ಟ್ರಾ ಆಗುತ್ತೆ, 300 ಎಕ್ಸ್ಟ್ರಾ ಕೊಡಿ ಹಾಗೆ ಹೀಗೆ ಅಂತ ಹೇಳಿದ್ರು. ಅದು ಸರಿ ಹೋಗಲಿಲ್ಲ. ಅವ್ರ ಜೊತೆ ಮಾತಾಡಿ ಕೊನೆಗೆ ಕ್ಯಾಬಲ್ಲಿ ಸುಮ್ಮನೆ ಓಲಾ ಮತ್ತು ಊಬರಲ್ಲಿ ಚೆಕ್ ಮಾಡಿದ್ವಿ. ಸರೋಜಿನಿ ಮಾರ್ಕೆಟ್ ಒಂದು 200 ಏನೋ ತೋರಿಸ್ತಾ ಇತ್ತು. ಓಕೆ, ಸರೋಜಿನಿ ಮಾರ್ಕೆಟ್ ಹತ್ರ ಬಿಡಿ ಅಂತ ನಾವು ಹೇಳಿದ್ವಿ ಅವ್ರಿಗೆ. ಸರೋಜಿನಿ ಮಾರ್ಕೆಟ್ ಹತ್ರ ಬಿಡಿ ಅಂತ. ಆಮೇಲೆ ಅವ್ರು ಬಿಡೋಕ್ಕೆ ರೆಡಿ ಇಲ್ಲ ಅಂತ ಹೇಳ್ಬಿಟ್ಟು ನಾವೇ ಕ್ಯಾಬ್ನ ನೋಡಿದ್ವಿ. 200 ಏನೋ ತೋರಿಸ್ತು. ಸರಿ ಅಂತ ಲಿಟ್ರಲಿ ಎಲ್ಲರ ಹತ್ರನೂ 2 ಬ್ಯಾಗ್ ಇದೆ. ಒಂದು ಟ್ರಾಲಿ ಬ್ಯಾಗ್, ಒಂದು ಬ್ಯಾಕ್ ಪ್ಯಾಕು ದೊಡ್ಡದೆ. ಹೆಂಗಂದರೆ 3-4 ಡೇಸ್ ಎಲ್ಲ ಟ್ರಿಪ್ ಹೋದರೆ ನಾವು ಬ್ಯಾಕ್ ಪ್ಯಾಕೇ ತೊಗೊಂಡು ಹೋಗ್ಬೋದು, ಆ ಥರ ಪ್ರಾಪರ್ ಬ್ಯಾಕ್ ಪ್ಯಾಕ್. ಇನ್ನೊಂದು ಟ್ರಾಲಿ ಬ್ಯಾಗು ದೊಡ್ಡದೆ ಎಲ್ರದ್ದು. ಸೊ ಅದನ್ನು ನಾವು ಕ್ಯಾಬಲ್ಲಿ ಇಟ್ಕೊಂಡು ಮಿನಿ ಬುಕ್ ಮಾಡಿದ್ದು. ಸೊ ಅದನ್ನು ಬ್ಯಾಗ್ಸ್ ಎಲ್ಲ ಇಟ್ಕೊಂಡು ಹೋದ್ವಿ ಸರೋಜಿನಿ ಮಾರ್ಕೆಟ್ ಹತ್ರ ಡ್ರಾಪ್ ಮಾಡಿದ್ರು. ನೋಡಿದ್ರೆ ಅಲ್ಲಿ ಹೋಗ್ಬೇಕಾದ್ರೆ ನಮಗೆ ರೂಟಲ್ಲಿ ಗೊತ್ತಾಯಿತು ಇದು ರೆಸಿಡೆನ್ಷಿಯಲ್ ಏರಿಯಾ ಅಲ್ಲ ಅಂತ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಮತ್ತೆ ಅಲ್ಲಿ ವೆಯ್ಟ್ ಮಾಡಿದ್ವಿ. ನನಗೆ ತಲೆ ಹೆಂಗಂದರೆ ಸರೋಜಿನಿ ಮಾರ್ಕೆಟ್ ಹಿಂಗಿದ್ರು ಬಂದುಬಿಟ್ಟಿದ್ದೀವಿ, ಒಂದ್ಸಲ ನೋಡೋಣ ಅಂತ. ಮತ್ತು ಎಲ್ಲರೂ ಹೋಟೆಲ್ಸ್ ಕ್ಲೋಸ್ ಇದೆ, ಮಾರ್ಕೆಟ್ಸ್ ಎಲ್ಲ ಕ್ಲೋಸ್ ಇದೆ, ಇವತ್ತು ಎಲೆಕ್ಷನ್ ಅಂತ, ನಿಮಗೆ ಇವತ್ತೇನು ಆಗಲ್ಲ ಅಂತ ಅವರೇ ಹೇಳ್ತಿದ್ರು. ಸೊ ನನಗೊಂದ್ಸಲ ಸರೋಜಿನಿ ಮಾರ್ಕೆಟ್ ನೋಡ್ಕೊಂಬರೋಣ ಅನ್ನೋ ಥರ. ಬಟ್ ಅಲ್ಲಿ ಇಳ್ಕೊಂಡ್ವಿ. ಬಟ್ ಲಗೇಜ್ ಎಲ್ಲ ಇತ್ತು. ಆ್ಯಂಡ್ ವಿ ಲೈಕ್ ಡೆಡ್ ಟಯರ್ಡ್ ಬಿಕಾಸ್ ಹಿಂದಿನ ದಿನ ನಿದ್ದೆ ಮಾಡಿಲ್ಲ, ಅವತ್ತು ಬ್ರೇಕ್ಫಾಸ್ಟ್ ಆಗಿಲ್ಲ, ಅವತ್ತು ಲಂಚ್ ಆಗಿಲ್ಲ. ಇದೆಲ್ಲ ಆಗೋಷ್ಟೊಂದು 2-3 ಆಗೋಗಿದೆ, 2-3 o'clock ಆಗಿದೆ ಆಫ್ಟರ್ನೂನ್. ಸೊ ಡೆಡ್ ಟಯರ್ಡ್. ಆಮೇಲೆ ಮತ್ತೆ ನಾವೇನು ಮಾಡಿದ್ವಿ, ಅಲ್ಲೇ ನಿಂತ್ಕೊಂಡು ಯೋಚನೆ ಮಾಡಿ ಸೇಮ್ ಹೋಟೆಲ್ಗೆ ರಿಟರ್ನ್ ಬಂದ್ವಿ. ಇಲ್ಲ ಅದರಿಂದ ಹೋಟೆಲ್ಸ್ ಅಲ್ಲಿ ನಿಯರ್ ಬೈ ಯಾವುದೋ ಇನ್ನೊಂದು ಏರಿಯಾ, ಸರೋಜಿನಿ ಮಾರ್ಕೆಟಿಂದ ಪಕ್ಕದಲ್ಲಿ ಇನ್ನೊಂದು ಏರಿಯಾ ಏನೋ ಇದೆ, ಅಲ್ಲಿ ನೋಡಿ ಅಂತ ಹೇಳಿದ್ರು. ಸೊ ನಾವು ಅಲ್ಲಿಗೆ ಮತ್ತೆ ಆಟೋ ಮಾಡ್ಕೊಂಡು ಹೋದ್ವಿ. ಆಟೋ ಮಾಡ್ಕೊಂಡು ಹೋಗಿ ಅಲ್ಲಿ ನೋಡಿದ್ವಿ. ಅಲ್ಲಿ 2-3 ಹೋಟೆಲ್ ನೋಡಿದ್ವಿ. ಬಟ್ ನಮ್ಗೆ ಅದು ಅಷ್ಟು ಇಷ್ಟ ಆಗಿಲ್ಲ. ಅದಾದಮೇಲೆ ಸರಿ ಅಂತ ಮತ್ತು ಅದೇ ಏರ್ಪೋರ್ಟ್ ಹೋಟೆಲ್ದಲ್ಲಿಗೆ ವಾಪಸ್ ಬಂದುಬಿಟ್ಟು ಅಲ್ಲಿ ರೂಮ್ ಮಾಡಿದ್ವಿ. ಪರ್ ಡೇ 2500 ಅನ್ನೋ ಥರ ರೂಮ್ ಮಾಡಿದ್ವಿ ನಾವು. 3 ಪೀಪಲ್ ಇರ್ತೀವಿ ಅಂತ. ಅವ್ರು ಅದು ಆಗೋದೇ ಇಲ್ಲ ಅಂತ ಹೇಳ್ತಿದ್ರು. ನಾವು ಫುಲ್ ಈ ಸ್ಟೋರಿ ಎಲ್ಲ ಕ್ಯಾಬ್ ಅವ್ರು ನಮಗೆ ಸ್ವಲ್ಪ ಇದು ಮಾಡಿದ್ರು, ನಮಗೆ ಗೊತ್ತಾಗಿಲ್ಲ ಹಂಗೆ ಹಿಂಗೆ ಅಂಥೇಳಿ ಲೈಕ್ ಓಕೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಡಿದ್ರು. ಅದು ಅಷ್ಟೇ ಕೊಡ್ಬೋದು ಅಂತಲೂ ಅನಿಸಿದ್ದು. ಸೊ ಮಾಡಿದ್ರು. ಆ್ಯಂಡ್ ವಿ ಸ್ಟೇಡ್ ಫುಲ್ ಸ್ವಲ್ಪ ಫ್ರೆಶ್ನಪ್ ಆಗಿ. ಆಮೇಲೆ ಲಂಚ್ ಬೇರೆ ಇರಲಿಲ್ಲ. ಸೊ ಕೆಳಗಡೆ ಬಂದ್ವಿ. ಕೆಳಗಡೆ ಯಾವ ಹೋಟೆಲ್ಸೂ ಇಲ್ಲ. ಅಲ್ಲಿ ಹೋಟೆಲ್ಸ್ ಯಾವುದೋ ಒಂಥರ ಚಿಕ್ಕ ಅದು ಹೆಂಗೆ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಪ್ರಾಪರ್ ಈ ಲೋಕಲ್ ಹೋಟೆಲ್ಸ್ ಇರುತ್ತಲ್ವ, ಅಲ್ಲಿ ಅಡುಗೆ ಮಾಡ್ತಿರ್ತಾರೆ, ನೀವು ಅಲ್ಲಿ ಊಟ ಮಾಡ್ತೀರಾ, ಆ ಥರ ಹೋಟೆಲ್ ಪಿ ಜಿ ಹತ್ರನೇ ನಾವು ತಿಂದಿದ್ದೀವಿ, ಇಲ್ಲ ಅಂತಲ್ಲ. ಬಟ್ ಅಲ್ಲಿ ಒಂಥರ ಡೆಲ್ಲಿಯಲ್ಲಿ ಏರ್ಪೋರ್ಟ್ ಮುಂದೆನೇ ಒಂದು ಪ್ರಾಪರ್ ಹೋಟೆಲ್ ಇಲ್ವಲ್ಲ, ರೆಸ್ಟೋರೆಂಟ್ಸ್ ಇಲ್ವಲ್ಲ ಅಂತ ಅನ್ನಿಸ್ತು. ಸೊ ಲಂಬು ಅಂತ ಒಂದಿತ್ತು, ಅಲ್ಲಿ ಹೋದ್ವಿ, ಅಲ್ಲಿ ತಿಂದ್ವಿ. ಓಕೆ, ಫುಡ್ ವಾಸ್ ಗುಡ್, ಓನ್ಲಿ ದ ಪ್ಲೇಸ್ ವಾಸ್ ನಾಟ್ ದಟ್ ಗುಡ್, ಬಟ್ ಫುಡ್ ಚೆನ್ನಾಗಿತ್ತು. ಊಟ ಮಾಡಿದ್ವಿ. ಅದಾದಮೇಲೆ ಸುಮ್ಮನೆ ಅಲ್ಲೇ ಏರಿಯಾ ನೋಡ್ಕೊಂಡು ಬರೋಣ, ಇನ್ನೇನು ಅವತ್ತೇನೂ ಇಲ್ಲ. ಫುಲ್ ಬೇಜಾರು ನನಗಂತೂ, ಬಿಕಾಸ್ ಖರ್ಚು ಮಾಡ್ಕೊಂಡು ಹೋಗಿದ್ದೀವಿ, ಎವ್ರಿ ಡೇ ಈಸ್ ಇಂಪಾರ್ಟೆಂಟ್ ಅನ್ನೋ ಥರ. ಸೊ ಅಲ್ಲೇ ಏರಿಯಾ ಏನಾದರೂ ನೋಡೋಣ ಅಂತ ಅಲ್ಲೇ ಏರ್ಪೋರ್ಟ್ ಪಕ್ಕದಲ್ಲೇ ಒಂದು ಏರಿಯಾ, ರೆಸಿಡೆನ್ಷಿಯಲ್ ಏರಿಯಾ, ಅದರೊಳಗಡೆ ಹೋದ್ವಿ. ಅದೊಂಥರ ಪ್ರಾಪರ್ ಗಲ್ಲಿಯಲ್ಲೇ ನಡ್ಕೊಂಡು ಹೋದ್ವಿ ಎಲ್ಲ ನೋಡೋಣ ಅಂತ. ಅದೇನು ಪ್ರಾಪರ್ ರೋಡು ಇರಲಿಲ್ಲ ಅದಕ್ಕೆ.
ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಫ್ರೂಟ್ಸ್ ಸ್ವಲ್ಪ ತೊಗೊಂಡ್ವಿ ಬಿಕಾಸ್ ಫುಡ್ ನಮ್ಗೆ ಸೆಟ್ ಆಗ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ನನ್ನ ಸ್ಲಿಪ್ಪರ್ ಏನೋ ತೊಗೋಬೇಕಿತ್ತು ಬಿಕಾಸ್ ನಾನು ಶೂಸ್ ಒಂದೇ ತೊಗೊಂಡೋಗಿದ್ದು, ಅದನ್ನು ಸ್ಲಿಪ್ಪರು ಸರೋಜಿನಿ ಮಾರ್ಕೆಟಲ್ಲೇ ನೋಡೋಣ ಅಂತ. ಲೈಕ್ ನಾವು ಹೋಗಬೇಕಾದ್ರೆ ನಮ್ಮ ತಲೆಯಲ್ಲಿ ಹೆಂಗಂದರೆ ಫುಲ್ ವೆಯ್ಟ್ ಕಡಿಮೆ ಮಾಡ್ಕೊಂಡು ಹೋಗಬೇಕು, ಏನೇನು ಬೇಕು ಅಷ್ಟು ಮಾತ್ರ ತೊಗೊಂಡೋಗೋಣ, ಇನ್ನೆಲ್ಲ ಅಲ್ಲೇ ಪರ್ಚೇಸ್ ಮಾಡ್ತೀವಿ. ಮತ್ತು ಲಗೇಜ್ ವೆಯ್ಟ್ ಜಾಸ್ತಿ ಆದರೆ ನಾವು ಮತ್ತೆ ಫ್ಲೈಟಿಗೆ ಕಟ್ಟಬೇಕಾಗುತ್ತೆ, ಆ ಥರ ಮಾಡ್ಕೊಳ್ಳೋದೇ ಬೇಡ, ಕಡಿಮೆ ತೊಗೊಂಡೋಗೋಣ ಅಂತ. ಸೊ ನಾನು ಸ್ಲಿಪ್ಪರು ತೊಗೊಂಡೋಗಿಲ್ಲ, ಶೂಸ್ ಒಂದು ಹಾಕೊಂಡು ಹೋಗಿದ್ದೀನಿ. ಸೊ ಒಂದು ಸ್ಲಿಪ್ಪರ್ ತೊಗೊಂಡು ಬಿಕಾಸ್ ನೆಕ್ಸ್ಟ್ ಡೇ ಆಗ್ರಾಗೆ ಹೋಗಬೇಕಿತ್ತು ಅಂತ ತೊಗೊಂಡು ಅಲ್ಲಿ ಸ್ವಲ್ಪ ಮಾತಾಡಿಕೊಂಡು ಅವ್ರ ಜೊತೆ ನಮ್ಮದು ಸ್ವಲ್ಪ ಕಷ್ಟ ಸುಖ ಎಲ್ಲ ಹೇಳ್ಕೊಂಡು ರೂಮಿಗೆ ಬಂದು ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಆಗ್ರಾ ಹೋದ್ವಿ. ಬಟ್ ಒಂದು ಅನಿಸಿದ್ದೇನೆಂದರೆ, ನಾವೊಂದು ಪ್ರೀ ಕನ್ಸೀವ್ ನೋಷನಲ್ಲಿ ಹೋಗ್ತೀವಿ, ಯಾರನ್ನೂ ನಂಬೋಕ್ಕಾಗಲ್ಲ ಅನ್ನೋ ಥರ ಡೆಲ್ಲಿಯಲ್ಲಿ. ಸೊ ಆ್ಯಂಡ್ ಆಲ್ಸೋ ದ ಕ್ಯಾಬ್ ಡ್ರೈವರ್ಸ್ ವಿಲ್ ಬಿ ವೆರಿ ಸ್ವೀಟ್. ಇವಾಗ ಎಲ್ಲರೂ ಕ್ಯಾಬ್ ಡ್ರೈವರ್ಸ್ ಅಂತಲ್ಲ, ಎಲ್ಲರೂ ನಿಮಗೆ ತುಂಬ ಸ್ವೀಟಾಗಿರ್ತಾರೆ ಸ್ಟಾರ್ಟಿಂಗಲ್ಲಿ. ನೀವೇನಾದರೂ ನಮ್ಗೆ ಓಕೆ ಇಲ್ಲ ಅದು ಅಂತ ಹೇಳಿದ್ರೆ ಅವ್ರು ಉಲ್ಟಾ ಹೊಡೆದ್ಬಿಡ್ತಾರೆ ಫುಲ್. ಮತ್ತು ದೇರ್ ಅಪ್ರೋಚ್ ಈಸ್ ಓನ್ಲಿ ವೆರಿ ಅಗ್ರೆಸಿವ್. ನೀವೇನಾದರೂ ಕೇಳಿದ್ರೂ ಬೇಗ ಅಗ್ರೆಸಿವ್ ಆಗಿ ರೆಸ್ಪಾಂಡ್ ಮಾಡ್ತಾರೆ. ಇದು ನಂಗೆ ಈ ಟ್ರಿಪ್ಪಲ್ಲೇ ಬೇರೆ ಟೈಮಲ್ಲೂ ಆಯಿತು. ಆ್ಯಂಡ್ ನನಗೆ ಸ್ವಲ್ಪ ಬೇಗ ಹೈಪರ್ ಆಗಿಬಿಡ್ತೀನಿ ನಾನು ಏನಾದರೂ ಸರಿ ಹೋಗ್ತಿಲ್ಲ ಅಂತ ಹೇಳಿದ್ರೆ. ಸೊ ಅದು ಸ್ವಲ್ಪ ಆಯಿತು. ಬಟ್ ಒಂದು ಮೆಮೊರೇಬಲ್, ಲಾಟ್ ಆಫ್ ಲರ್ನಿಂಗ್ಸ್, ಮೆಮೊರೇಬಲ್ ಟ್ರಿಪ್ ಅಂತ ಅನಿಸ್ತು. ಆ್ಯಂಡ್ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ದಿಸ್ ವಾಸ್ ದ ಫಸ್ಟ್ ಡೇ ಹೆಂಗಿತ್ತು ಅಂತ. ಆ್ಯಂಡ್ ಆಗ್ರಾ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ಪ್ಲೀಸ್ ಡೂ ಶೇರ್ ಆ್ಯಂಡ್ ಲೈಕ್, ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಗೆ. ಥ್ಯಾಂಕ್ ಯು, ಬಾಯ್. ಸೊ ನಾವು ಹೋಟೆಲ್ ಪಕ್ಕದಲ್ಲಿ ಏರಿಯಾದನ್ನು ನೋಡೋಣ ಅಂತ ಹೋದಾಗ, ಸ್ಲಿಪ್ಪರ್ ತೊಗೊಳಕ್ಕೆ ಅಂತ ಹೋದಾಗ ಆ ಅಜ್ಜಿ ಜೊತೆ ಮಾತಾಡ್ತಿದ್ದು. ಶಿ ವಾಸ್ ವೆರಿ ಕ್ಯೂಟ್. ಅವರು ಸೇಲ್ ಮಾಡ್ತಾಯಿದ್ರು, ಪ್ರೈಸ್ ಗೊತ್ತಿರಲಿಲ್ಲ ಅವ್ರಿಗೆ. ಮತ್ತು ಅವ್ರ ಸೊಸೆ ಮನೆ ಹತ್ರ ಹೋಗಿ ಅವ್ರ ಸೊಸೆನ ಪ್ರೈಸ್ನ ಕೇಳಿ ಬಂದು ನಾವು ಮತ್ತೆ ಬಾರ್ಗೇನ್ ಮಾಡಿದ್ರೆ ಮತ್ತೆ ಸ್ವಲ್ಪ ಅವ್ರ ಸೊಸೆ ಕೇಳಲ್ಲ ಹಂಗೆ ಹಿಂಗೆ ಅಂತ ಹೇಳಿ ದೆನ್ ಕಡಿಮೆ ಮಾಡಿ ಕೊಟ್ಟರು. ಅವ್ರ ಜೊತೆ ನಮ್ಮ ಕಷ್ಟ ಸುಖ ಮಾತಾಡುವಾಗ ತೆಗೆದಿದ್ಬಿಟ್ಟಿದ್ದು. ಇಟ್ ವಿಲ್ ವೆರಿ ಕ್ಯೂಟ್. ಆ್ಯಂಡ್ ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್. ಪ್ಲೀಸ್ ಚೆಕ್ ಔಟ್ ಮೈ ಅದರ್ ವೀಡಿಯೋಸ್ ಆಸ್ ವೆಲ್. ಈ ಟ್ರಿಪ್ದು ಎಲ್ಲ ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತೀನಿ. ಕೀಪ್ ವೇಟಿಂಗ್. ಥ್ಯಾಂಕ್ ಯು.